ಪರಿಷತ್ನ 4 ಸ್ಥಾನಗಳಿಗೆ ಪೈಪೋಟಿ ಶುರುವಾಗ್ಬಿಟ್ಟಿದೆ. ಅಲ್ಲಿ ಹೈಕಮಾಂಡ್ಗೆ ಒಂದು ಪತ್ರ ಬರೀಬೇಕು ಅಂತ ಹೇಳಿ ಕೈ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಕೊಟ್ಟವರಿಗೆ ಪದೇ ಪದೇ ಅವಕಾಶವನ್ನು ಕೊಡಬೇಡಿ. ಯಾರ್ಯಾರು MLC ಆಗಿದ್ರು ಅವ್ರವ್ರಿಗೆ ಮತ್ತೆ ಅವಕಾಶವನ್ನು ಕೊಡಕ್ಕೆ ಹೋಗಬೇಡಿ. ನೀವು 15-20 ವರ್ಷಗಳಿಂದ ಪಕ್ಷಕ್ಕೆ ನಿಷ್ಠೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. 15-20 ವರ್ಷಗಳ ಕಾಲ ತುಂಬ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಈ ಪಾರ್ಟಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮಂತಹವರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಪತ್ರ ಬರೀಬೇಕು ಅಂತ ಅನೇಕರು ಸಜ್ಜಾಗಿದ್ದಾರೆ. ಇಲ್ಲಿ ರಾಜ್ಯದ ಹಿರಿಯ ನಾಯಕರ ವಿರುದ್ಧವಾಗಿಯೂ ಕೂಡ ಮುಖಂಡರು ಅಸಮಾಧಾನ ಹೊರಹಾಕಿದ್ದಾರೆ. ಕೊಟ್ಟವರಿಗೆ ಕೊಡ್ತಾ ಇದ್ದಾರೆ ಇವರು ಅಂತ ಹೇಳಿ ಅಸಮಾಧಾನ ಅವ್ರಿಗಿದೆ. ಹಾಗಾಗಿ ಪತ್ರವನ್ನು ಬರೆದು ಇದನ್ನು ಸರಿಪಡಿಸೋ ಪ್ರಯತ್ನದಲ್ಲಿ ಇದೀಗ ಈ ಕಡೆಯಿಂದ ಯಾರು ಪತ್ರ ಬರೆದಿದ್ದಾರೋ ಅವರಿದ್ದಾರೆ. ಹುಬ್ಬಳ್ಳಿಯಲ್ಲಿ 8 ಜನ ಅಯ್ಯಪ್ಪ ಮಾಲಾಧಾರಿಗಳು ಸಾವನ್ನಪ್ಪಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಯ್ಯಪ್ಪ ಮಾಲಾಧಾರಿಗಳ ಕೊನೆ ಕ್ಷಣದ ಪೂಜೆ ಮತ್ತು ವಿಡಿಯೋ ಲಭ್ಯವಾಗಿದೆ. ಸನ್ನಿಧಿಯಲ್ಲಿ ಪೂಜೆ ಮಾಡುವಂತಹ ವಿಡಿಯೋ TV5ಗೆ ಲಭ್ಯವಾಗಿದೆ. ಹುಬ್ಬಳ್ಳಿಯ ಅಚ್ಚವನ ಕಾಲೋನಿಯಲ್ಲಿ ಆಗಿರುವಂತಹ ಘಟನೆ ಇದೆ. ಒಟ್ಟಿಗೆ ಕುಳಿತುಕೊಂಡು ಊಟ ಮಾಡ್ತಾ ಇದ್ರು ಮಾಲಾಧಾರಿಗಳು. 9 ಜನರ ಪೈಕಿ 8 ಜನ ಸತ್ತೋದ್ರು. ಈಗ ಯಾರೂ ಇಲ್ಲ, ಅವರು ಸತ್ತೋಗ್ಬಿಟ್ಟಿದ್ದಾರೆ. 9 ಜನ ಇದ್ದಿದ್ದು 8 ಜನ ಉಳ್ಕೊಂಡ್ರು. 8 ಜನ ಸತ್ತು ಹೋಗಿದ್ದಾರೆ, 9 ಜನ ಇದ್ದರು. ಅದರಲ್ಲಿ ಆಗ ಒಬ್ಬ ಉಳ್ಕೊಂಡಂತಾಯ್ತದು. ನಿಜಲಿಂಗಪ್ಪ ಬೇಪುರಿ, ಸಂಜಯ್ ಸವದತ್ತಿ, ರಾಜು ಮೂಗೇರಿ, ಲಿಂಗರಾಜ ಬೀರನೂರ, ಮಂಜು ವಾಗ್ಮೋಡೆ, ಶಂಕರ್ ಊರ್ಬಿ, ಪ್ರಕಾಶ್ ಬಾರ್ಕೇರ್, ತೇಜಸ್ವರ್ ಸಾತ್ರೆ ಇಷ್ಟು ಜನ ಈ ಒಂದು ದುರಂತದಲ್ಲಿ ಸತ್ತು ಹೋಗಿದ್ದಾರೆ.